ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಮಾತಾಡ್ತಾನೆ. ಇವತ್ತು ಬಂದಿರೋದು ಒಂದೊಳ್ಳೆ ಮೂವಿ ರಿವ್ಯೂ ಕೊಡೋಣ ಅಂತ. ಸಿನಿಮಾ ಹೆಸರು ಬಂದು ಕೇಡಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಸುತ್ತೆ. ನಮ್ಮ ಪ್ರೇಮ್ ಸರ್ ಅವರು ಡೈರೆಕ್ಷನ್ ಮಾಡಿರೋ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಕಾಂಬಿನೇಷನ್ ಹೀರೋ ಆಗಿ ಮಾಡಿರೋ ಅಂಥ ಸಿನಿಮಾ ಕೇಡಿ. ಒಂದಷ್ಟು ಅನಿಸ್ತಾ ಇತ್ತು ಕೇಡಿ ಅಂದರೆ ಏನು ಅಂತ. ಆಮೇಲೆ ಗೊತ್ತಾಗಿದ್ದು ಕೇಡಿ ಅಂದರೆ ಕಾಳಿದಾಸ. ಬಟ್ ಇದರಲ್ಲಿ ಒಳ್ಳೊಳ್ಳೆ ಟ್ವಿಸ್ಟ್ ಇದೆ. ಅಣ್ಣನ ಹೆಸರು ಬಂದು ಧರ್ಮ ಅಂತ, ತಮ್ಮನ ಹೆಸರು ಬಂದು ಕಾಳಿ ಅಂತ. ಸೊ K+D ಈ ರೀತಿಯೂ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆ ಟ್ವಿಸ್ಟ್ ಅಂತೂ ಚೆನ್ನಾಗಿ ಬಂತು. ಸಿನಿಮಾ ಹೋಗ್ತಾ 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 ಸಿನಿಮಾ ಹೇಗೆ ರಿವೀಲ್ ಮಾಡೋದು ಅಂತಂದ್ರೆ ಆಲ್ರೆಡಿ 2 ದಿನ ಆಗಿಬಿಟ್ಟಿದೆ. ಸೊ ರಿವೀಲ್ ಮಾಡ್ಬೋದು ಅಂತ ಅನಿಸುತ್ತೆ. ಟ್ರೈ ಮಾಡೋಣ. ಸೊ ಸಿನಿಮಾ ಸ್ಟಾರ್ಟಿಂಗ್ಗೆ ನಾನು ಹೋಗಿ ಕೂರೋಕ್ಕೆ ಮುಂಚೆನೇ ನನಗನ್ಸಿದ್ದು ಈ ಸಿನಿಮಾ ಸಕ್ಸಸ್ ಆಗ್ಬೋದು ಅಂತ. ಯಾಕಪ್ಪ ಅಂತಂದರೆ ಎಷ್ಟೋ ದಿನ ಆಗೋಗಿತ್ತು ಸಿನಿಮಾ ತುಂಬಿದೆ, ಚಿತ್ರಮಂದಿರ ತುಂಬಿದೆ ಅನ್ನೋ ಬೋರ್ಡ್ನ ನೋಡಿ. ಅಂದರೆ ಥಿಯೇಟ್ರ್ಗಳಲ್ಲಿ ಅಷ್ಟು ಜನ ಗುರು ಟಿಕೆಟ್ ತೊಗೊಳೋದಕ್ಕೆ ಆ ಕ್ಯೂ ನೋಡಬೇಕಾಗಿತ್ತು ನೀವು. ಸೂಪರ್. ಆ ಕನ್ನಡ ಪಿಕ್ಚರ್ಗೆ ಅಷ್ಟು ಜನ ತುಂಬ್ತಾರಲ್ಲ, ಅದು ನನಗೆ ತುಂಬ ಖುಷಿ ಕೊಡೋವಂಥ ಸುದ್ದಿ ಆಯಿತು. ಇನ್ನೊಂದೇನಪ್ಪ ಅಂತಂದರೆ ಜನ ನೂಕು ನುಗ್ಲು ಒಳಗಡೆ ಹೋಗಿದ ತಕ್ಷಣ ಫುಲ್ಲು ಬಲಿ ತಲೆಬುರುಡೆಗಳೇ ಕಾಣಿಸ್ತಾ ಇದೆ ಎಲ್ಲ ಚೇರ್ಗಳಲ್ಲೂ. ಇತ್ತೀಚೆಗೆ ಎಷ್ಟೋ ಮೂವಿಗಳನ್ನ ನಾನು ಹೋಗಿ ನೋಡಿದ್ದೀನಿ. ಆ್ಯಾವ್ರೇಜ್ 70%. ಕೃಷ್ಣ ಅವ್ರದ್ದು ಒಂದಷ್ಟು ಮೂವಿಗಳನ್ನ ನೋಡ್ಕೊಂಬಂದ್ವಿ. ಲವ್ ಮಾಕ್ಟೈಲ್ ಹೋಗಿದ್ದಾಗ ಒಂದು ಸ್ವಲ್ಪ ಆ್ಯಾವ್ರೇಜು ಫಿಲ್ ಆಗಿತ್ತು. ಬಟ್ ಈ ಸಿನಿಮಾದಲ್ಲಿ ಟಿಕೆಟೇ ಇಲ್ಲ. ಫ್ರಂಟು ಆ್ಯಕ್ಚುಲಿ ನನಗೆ ಸೀಟ್ ಸಿಕ್ಕಿದ್ದು ಕೂಡ ಫ್ರಂಟ್ ರೋಲ್, ಓಕೆನಾ. ಅಂದರೆ ಫಸ್ಟು ಏನು ನಾವು ಗಾಂಧಿ ಕ್ಲಾಸ್ ಅಂತ ಕರಿತಾ ಇದ್ವಿ, ಆ ರೀತಿ ಅಂದ್ಬಿಟ್ಟು ಫೈಟಿಂಗ್ಗಳನ್ನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಲೆ ಅಲ್ಲಾಡಿಸಿ ನೋಡಿದ್ವಿ. ಆ ಕ್ರೇಜು, ಆ ಜನಗಳ ಮಧ್ಯ ಈ ಸಿನಿಮಾ ನೋಡೋದಕ್ಕೆ ಹೆವಿ ಖುಷಿ ಆಗೋಯ್ತು ನನಗಂತೂ. ಆ್ಯಕ್ಚುಲಿ ಪ್ರೇಮ್ ಚಿತ್ರ ಅಂತಂದ್ರೇ ಹೀಗೆ, ನೂಕು ನುಗ್ಲಲ್ಲಿ ಜನರ ಮಧ್ಯದಲ್ಲಿ ಆ ವಿಜಿಲ್ ಸೌಂಡ್ಗಳ ಮಧ್ಯ ಸಿನಿಮಾ ನೋಡಬೇಕು. ಅದು ಸಿನಿಮಾ. ಆ ಕ್ರೇಜ್ನ ಹುಟ್ಟಾಕ್ತಾರಲ್ಲ, ಅದಕ್ಕೆ ಪ್ರೇಮ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಇನ್ನು ಸಿನಿಮಾ ಬಗ್ಗೆ ಮಾತಾಡೋಣ ಅಂತಂದರೆ ಮುಖ್ಯವಾಗಿ ಪ್ರೇಮ್ ಅವರು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೊಂದು ಸ್ವಲ್ಪ ಬೇಜಾರಿದೆ, ಅದೇನಕ್ಕೆ ಅಂತ ಹೇಳ್ತೀನಿ. ಸಿನಿಮಾ ಆಲ್ಮೋಸ್ಟ್ ನೀವು ರಿವ್ಯೂ ನೋಡಿರ್ತೀರ 2 ದಿನದಿಂದ. ಸಿನಿಮಾ ಫುಲ್ ಚೆನ್ನಾಗಿದೆ 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 ಅಂತ ಎಲ್ಲ ಬರೀ ಪಾಸಿಟಿವೇ ಬರ್ತಾ ಇದೆ. ಬಟ್ ಎಲ್ಲ ಸುದೀಪ್ ಸರ್ ಬಗ್ಗೆ ಎಲ್ಲ ಹೊಗಳ್ತಾ ಇದ್ದಾರೆ, ಅವೆಲ್ಲ ಓಕೆ. ಬಟ್ ಎಲ್ಲರೂ ಬಾಯಲ್ಲೂ ಬರ್ತಾ ಇರೋದು ಪಾರ್ಟ್ ಟು ಅಂತ. ಆ್ಯಕ್ಚುಲಿ ಪಾರ್ಟ್ 2 ಮಾಡೋ ಬದಲು ಪಾರ್ಟ್ 1ನಲ್ಲೇ ಬಿಟ್ಬಿಟ್ಟಿದ್ರೆ ಸಾಕಾಗಿರೋದು ಅಂತ ನನ್ನ ಅಂದರೆ ಪರ್ಸ್ನಲ್ ಒಪಿನಿಯನ್ನು. ಫಸ್ಟ್ ಹಾಫು ಒಂದು ಲವ್ ಸ್ಟೋರಿ ಚೆನ್ನಾಗಿ ನಡೆಯುತ್ತೆ. ಸೆಕೆಂಡ್ ಹಾಫು ಥ್ರಿಲ್ಲಿಂಗು ವಿತ್ ಒಳ್ಳೆ ಸಸ್ಪೆನ್ಸು, ಸೀಟ್ ಎಡ್ಜು ಕೂತು ನೋಡೋದು ಅಂತಾರಲ್ಲ, ಅದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ರೀತಿ ಫುಲ್ಲು ಮುಂದ್ಗಡೆ ಕೂತು ಯೋಚನೆ ಮಾಡ್ತಾನೆ ನೆಕ್ಸ್ಟ್ ಏನಾಗ್ಬೋದು ಅಂತ. ಬಟ್ ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ಧ್ರುವ ಸರ್ಜಾ ಸರು ನಿಜವಾಗ್ಲೂ ನಮ್ಮ ಡೆವಿಲಲ್ಲಿ ದರ್ಶನ್ ಸರು ಹೇಗೆ ಆ್ಯಕ್ಟಿಂಗೋಸ್ಕರ ಆ ಸಿನಿಮಾ ಒಪ್ಕೊಂಡು ಇದನ್ನು ನಾನು ಮಾಡಬೇಕು, ನನ್ನಲ್ಲಿರೋ ಟ್ಯಾಲೆಂಟ್ನ ತೋರಿಸ್ಬೇಕು, ರೆಗ್ಯುಲರ್ ನೋಡಿರ್ತೀವಿ, ಅದು ಬಿಟ್ಟು ಅಡಿಷ್ನಲ್ ಏನೋ ಒಂದು ತೋರಿಸ್ಬೇಕು ಅಂತ ಇರುತ್ತಲ್ಲ, ಆ ರೀತಿ ಪೊಗರು ಮಾರ್ಟಿನ್ನ ಬಿಟ್ಟು, ಹಳೆ ಲವ್ ಸ್ಟೋರಿಗಳನ್ನ ಬಿಟ್ಟು ಇದರಲ್ಲಿ ಕಾಮಿಡಿ ವಿತ್ ಎಮೋಷನ್ನು ವಿತ್ ಅಣ್ಣ ತಮ್ಮಂದಿರೋ ಬಾಂಡಿಂಗ್ನ ತೋರಿಸ್ಬೇಕು ಅಂತ ಈ ಸಿನಿಮಾ ಒಪ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಆ್ಯಕ್ಟಿಂಗ್ ಲೆವೆಲ್ ಸಖತ್ತಾಗಿದೆ. ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಲೆವೆಲ್ಲು. ಸೆಕೆಂಡ್ ಹಾಫಲ್ಲಿ ಅವ್ರ ಎಮೋಷನ್ನು ಕ್ಯಾರಿ ಮಾಡೋದು ವಿತ್ ಫೈಟಿಂಗ್ ಮಾಸು ಅಂದರೆ ಇವರು ಪಕ್ಕ ಸೆಟ್ ಆಗ್ತಾರೆ ಮಾಸ್ ಹೀರೋಗೆ ಇನ್ಮೇಲೆ. ನೆಕ್ಸ್ಟು ಪ್ರೇಮ್ ಸರ್ ಆಲ್ಮೋಸ್ಟು ಬರೀ ತಾಯಿ ಸೆಂಟಿಮೆಂಟ್ ಎಲ್ಲದರಲ್ಲೂ ಇಕ್ತಾಯಿದ್ರು. ಬಟ್ ಇದರಲ್ಲಿ ಏನಪ್ಪ ಅಂದರೆ ತಾಯಿ ಸೆಂಟಿಮೆಂಟ್ ಬದಲು ಬ್ರದರ್ ಸೆಂಟಿಮೆಂಟು. ಅವ್ರ ಬ್ರದರ್ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿರ್ತೀರ, ನಮ್ಮ ರಮೇಶ್ ಸರ್ ಅವರು. ಅವರಿಬ್ಬರು ಮಧ್ಯೆ ಇರೋ ಒಂದು ಬಾಂಡಿಂಗ್ ಇದೆಯಲ್ಲ, ಅದನ್ನ ಸೆಕೆಂಡ್ ಹಾಫಲ್ಲಿ ನೋಡ್ಬೋದು. ಬಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಗುರು, ಹೇಳಬಾರ್ದು, ನೀವೇ ನೋಡಿ. ಬಟ್ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಫಸ್ಟ್ ಹಾಫು ಏನು ಲವ್ ಸ್ಟೋರಿ ಮಾಡಿದ್ದಾರೆ ಅದನ್ನು ಕಮ್ಮಿ ಮಾಡಿ, ಸೆಕೆಂಡ್ ಹಾಫ್ ಏನು ಸೀಟ್ ಎಡ್ಜು ಕೂತಿ ನೋಡೋವಂಥ ಸಸ್ಪೆನ್ಸು ಥ್ರಿಲ್ಲರು ಒಳ್ಳೊಳ್ಳೆ ಸೀನ್ಗಳಿಕ್ಕಿದ್ದಾರೆ, ಅದನ್ನ ಫಸ್ಟ್ ಹಾಫ್ ಇಟ್ಬಿಟ್ಟು ಪಾರ್ಟ್ 2 ಅಂತ ಏನು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅದನ್ನ ಪಾರ್ಟ್ 1ನಲ್ಲೇ ಮುಗಿಸ್ಬಿಟ್ಟಿದ್ರೆ, ಅಂದರೆ ಸೆಕೆಂಡ್ ಹಾಫ್ ಇಂಟರ್ವಲ್ ಆದಮೇಲೆ ಮುಗಿಸ್ಬಿಟ್ಟಿದ್ರೆ, ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಅಂತಾರಲ್ಲ, ಆ ರೇಂಜ್ಗೆ ಆಗ್ಬಿಟ್ಟಿರೋದು. 100% ಮೂವಿ ಮಾತ್ರ ಸ್ಯಾಟಿಸ್ಫೈಡ್ ಮೂವಿ. ಬಟ್ ಇನ್ನೇನು ನೋಡಬೇಕು ಕಟ್ ಮಾಡಿಬಿಟ್ಟಿದ್ದಾರೆ, ಪಾರ್ಟ್ 2 ನೋಡ್ಕೊಳ್ಳಿ ಅಂದ್ಬಿಟ್ಟು. ಅದು ಬೇಜಾರಾಯಿತು ಅಂತ ಅಂದಿದ್ದು. ಇನ್ನು ನಮ್ಮ ಹೀರೋಯಿನ್ನು ಮೇಡಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನೂ ಮಾಡ್ತಾ ಇರೋದು ಇದು 3ನೇ ಚಿತ್ರ 2ನೇ ಚಿತ್ರ ಅನಿಸುತ್ತೆ. ಬಟ್ ಅವ್ರ ಆ್ಯಕ್ಟಿಂಗ್ ಲೆವೆಲ್ ಮಾತ್ರ ಫುಲ್ ಮೈ ಚಳಿ ಬಿಟ್ಟು ಮಾಡ್ತಾರೆ ಅಂತಾರಲ್ಲ, ಅವ್ರ ಬಜ್ಜಾರಿ ಕ್ಯಾರೆಕ್ಟ್ರು. ಅವರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದರು, ಕೇಳಿಸ್ಕೊಂಡಿದ್ದೆ, ಲೈಕ್ ನನಗೆ ಬೇಕಾಗಿರೋವಂಥದ್ದು ಮಂಜುಳಾ ಮೇಡಮ್ ಕ್ಯಾರೆಕ್ಟರ್ ಆ ಥರದ್ದು ಬೇಕು ಅಂತಂದ್ರಂತೆ. ಅದೇ ರೀತಿ
ಫುಲ್ಲು ಮೈ ಚಳಿ ಬಿಟ್ಟು ಮಾಡಿಬಿಟ್ಟಿದ್ದಾರೆ. ಅವ್ರ ಡ್ಯಾನ್ಸ್ ಲೆವೆಲ್ಲು ಸೂಪರು, ಅವ್ರ ಆ್ಯಕ್ಟಿಂಗ್ ಲೆವೆಲ್ಲು ಸೂಪರು. ಸೊ ಅವ್ರ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ನೆಗೆಟಿವ್ ಶೇಡ್ ಅಂತ ಬಂದರೆ ಸಂಜಯ್ ದತ್ ಸರು. ಆ್ಯಕ್ಚುಲಿ KGF ಆದಮೇಲಿಂದ ಎಲ್ಲರೂ ಎಲ್ಲ ಮೂವಿಗಳಿಗೂ, ಅಂದರೆ ನಮ್ಮ ಭಾಷೆ ಅಂತಲ್ಲ, ಎಲ್ಲ ಕಡೆನೂ ಅವ್ರನ್ನ ಕರ್ಕೊತಾ ಇದ್ದಾರೆ. ನಾನು ಹೋಗೋದಕ್ಕಿಂತ ಮುಂಚೆ ಅಂದ್ಕೊಂಡೆ ಏನೊಂದು 2-3 ಸೀನ್ ಬರ್ಬೋದು, ಮಧ್ಯದಲ್ಲಿ ಬಂದು ಬಿಲ್ಡಪ್ ಕೊಟ್ಟು ಹೋಗ್ಬೋದು ಅಂತ. ಬಟ್ ಇಡೀ ಸಿನಿಮಾ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಗುರು. ಫಸ್ಟಿಂದ ಲಾಸ್ಟ್ವರೆಗೂ ಅವರೇ ಇದ್ದಾರೆ. ಅದು ವಿತ್ ನನಗೆ ಇನ್ನೊಂದು ಏನು ಭಯ ಇತ್ತು ಅಂತಂದರೆ, ಅವ್ರ ಕ್ಯಾರೆಕ್ಟ್ರಿಗೆ ವಾಯ್ಸ್ ಡಬ್ಬಿಂಗು ಸೆಟ್ ಆಗುತ್ತಾ ಅಂತ ಅವ್ರ ಬಾಡಿಗೆ, ಯಾಕೆಂದರೆ ಟೋನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಯಾರೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅವ್ರ ಬಾಡಿಗೆ ತಕ್ಕಂಗೆ ಟೋನ್ ಇದೆ, ಒಳ್ಳೊಳ್ಳೆ ಡೈಲಾಗ್ಗಳು ಹೇಳ್ತಾರೆ, ಚೆನ್ನಾಗಿದೆ ಅವ್ರದ್ದು. ಇನ್ನು ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರದ್ದು ಪೋಸ್ಟ್ರಲ್ಲಿ ಫಸ್ಟ್ ಕಾಣಿಸ್ತಾ ಇದೆ ಶಿಲ್ಪಾ ಶೆಟ್ಟಿ ಮೇಡಮ್ ಎಲ್ಲದರಲ್ಲೂ. ಸೊ ಹೇಗಿರ್ಬೋದು ಅಂತ ನೋಡೋಕೆ ಬಂದು, ಎಷ್ಟೋ ವರ್ಷದ ಮೇಲೆ ಕನ್ನಡಕ್ಕೆ ಬಂದಿದ್ದಾರೆ, ಕರೆಸಿದಾರಲ್ಲ ಗ್ರೇಟ್ ಸರ್ರು. ಸೊ ಅದನ್ನು ಹೇಗಿರ್ಬೋದು ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಬಟ್ ಓಕೆ, ಅವ್ರಿಗೇನು ಕೊಟ್ಟಿದ್ದಾರೆ, ಅವ್ರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರದ್ದು ಅಷ್ಟೇ ಟ್ವಿಸ್ಟ್ ಇಟ್ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿರೋದೇನಿದ್ರು ಸೆಕೆಂಡ್ ಹಾಫಲ್ಲಿ ನೋಡ್ಕೊಳ್ಳಿ ಅಂದ್ಬಿಟ್ಟು. ಇನ್ನು ನಮ್ಮ ರವಿಚಂದ್ರನ್ ಸರು, ರಮೇಶ್ ಸರು, ಅವ್ರವ್ರು ಕೊಟ್ಟ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಕೂಡ ಏನಿದೆ ಅದನ್ನ ಪೆಂಡಿಂಗ್ ಇಕ್ಕಿದ್ದಾರೆ. ಮೇಯ್ನ್ ರಮೇಶ್ ಸರ್ ಇದ್ದಾರೆ ನೋಡಿ, ಕತೆ ಹೇಳೋದು ಬೇಡ, ಸೆಕೆಂಡ್ ಹಾಫ್ ಏನು ಬರುತ್ತೆ ಪಾರ್ಟ್ 2 ನೋಡೋಣ ಅದರಲ್ಲಿ ಏನೇನು ಇಕ್ಕಿದ್ದಾರೆ ಪ್ರಿನ್ಸ್ ಅವರು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನನಗನ್ಸಿದ್ದೇನು ಅಂದರೆ, ಪಾರ್ಟ್ ಟು ಅಂತ ಹೇಳ್ತಾ ಇದ್ರಲ್ಲ, ಮೇ ಬಿ 3 ವರ್ಷ ತೊಗೊಂಡಿದ್ದಾರೆ ಶೂಟ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಶೂಟ್ ಆಗೋಗಿದ್ಯಾ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ಆ್ಯಂಡ್ ಇನ್ನೊಂದು, ಅವರು ಸಣ್ಣ ಆಗಿಬಿಟ್ಟಿದ್ದಾರೆ, ಈಗ ಮತ್ತೆ ಅವ್ರನ್ನ ಕರ್ಕೊಂಡು ಅದೇ ಕ್ಯಾರೆಕ್ಟರ್ ಹೆಂಗೆ ಮಾಡಿಸ್ತಾರೆ ಅನ್ನೋದೊಂದು ತಲೆಯಲ್ಲಿ ಹೊಡಿತಾ ಇದೆ. ಏನಾದರೂ ಸಪ್ತಸಾಗರ ಥರ ಬಿಫೋರೇ ಅವರೆಲ್ಲ ಶೂಟ್ ಮಾಡಿ ಇಟ್ಕೊಂಡು ಇನ್ನೊಂದು 3 months ಗ್ಯಾಪ್ ಕೊಟ್ಟು ಬಿಟ್ಟರೆ 100% ಸಕ್ಸಸ್ಫುಲ್ಲು. ಇಲ್ಲ ಅಂದರೆ ಸ್ವಲ್ಪ ಹೊಡ್ತಾ ಬಿಡ್ಬೋದು. ಬಟ್ ಫ್ಯಾಮಿಲಿ ಆಡಿಯನ್ಸ್ನ ನೋಡ್ಬೋದು ಒಟ್ಟಿಗೆ ಕೂತು. ಏನಂತ ವೈಲೆನ್ಸ್ ಅಂತ ಏನು ಅನ್ನೋದಿಲ್ಲ. ಬಟ್ ಫೈಟಿಂಗ್ ಮಾತ್ರ ಮಸ್ತ್ ಸಾಕದ. ಅಂದರೆ ಹೊಸ ಅದು ಥಿಂಕ್ ಮಾಡಬೇಕು ಪಿಕ್ಚರಿಂದ ಪಿಕ್ಚರ್ಗೆ, ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆ್ಯಕ್ಚುಲಾಗಿ ಕತೆ ಬಗ್ಗೆ ಹೇಳಬೇಕು ಅಂತಂದರೆ, ಆಗಲೇ ಹೇಳ್ದಂಗೆ ಒಂದು 50 ವರ್ಷದ ಹಿಂದೆ ಸ್ಟೋರಿ. 50 ವರ್ಷದ ಹಿಂದೆಗೆ ಖರ್ಚು ಮಾಡಿದಾರಲ್ಲ KVN ಪ್ರೊಡಕ್ಷನ್ಗೆ ನಾನು ಕೈ ಮುಗಿತೀನಿ. ಏನಕ್ಕೆ ಅಂದರೆ, ಎಷ್ಟು ಜನ ಸರ್, ಒಂದು ಸಾಂಗ್ ಬಂದರೆ ಸಾಕು, ಒಂದು ಫೈಟ್ ಬಂದರೆ ಸಾಕು, ಅಷ್ಟು ಜನ ಅಂದರೆ ಅಷ್ಟು ಜನಕ್ಕೆ ಶೂಟಿಂಗ್ ಖರ್ಚಾಗಿರ್ಬೋದು, ಇಲ್ಲ ಅವ್ರನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಆ ಸೆಟ್ಗಳಾಗಿರ್ಬೋದು, ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾರೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಅನಿಸುತ್ತೆ. ಅದು ಮಾಡಿ ಇಷ್ಟು ವರ್ಷ ತಡೆದಿದ್ದೀರಲ್ಲ, ನೀವು ಗ್ರೇಟು. ಇನ್ನೊಂದು ಸಿನಿಮಾದಲ್ಲಿ, ಅದೇ ನಾನು ಆಗಲೇ ಹೇಳ್ದಂಗೆ, ಅಮ್ಮನ ಬಾಂಡಿಂಗಿಂತ ಅಣ್ಣ ತಮ್ಮಂದಿರ ಬಾಂಡಿಂಗ್ ಇಕ್ಕಿದ್ದಾರೆ. ಸೊ ಒಬ್ಬ ತಮ್ಮನ್ನ ಇಗ್ನೋರ್ ಮಾಡ್ತಾರೋ ಅಣ್ಣನಿಗೋಸ್ಕರನೇ ಇಡೀ ಜೀವನನ ಕಾಯ್ಕೊಂಡಿರೋ ಅಂಥ ತಮ್ಮ. ಒಂದು ಈ ಫ್ಯಾಮಿಲಿ ಮಧ್ಯದಲ್ಲಿ ಒಂದೇನೋ ತೊಂದರೆ ಬಂದಾಗ ಎಂಥ ನಾರ್ಮಲ್ ಮನುಷ್ಯನೂ ಕೂಡ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಸೊ ಏನಾಗುತ್ತೆ, ಅವ್ರ ಫ್ಯಾಮಿಲಿಗೋಸ್ಕರ ಬಾಸ್ ಏನು ಮಾಡ್ತಾರೆ, ಆ ಒಂದು ಸೆಕೆಂಡ್ ಅವ್ರು ಬದಲಾಗ್ತಾರಲ್ಲ, ಅಂದರೆ ಏನಂತಾರೆ, 0ಇಂದ ಒಂದೇ ಟಿಕ್ ಅಂತ ಹೀರೋ ಆಗೋದು, ಆ ರೀತಿ ಹೆಂಗೆ ಚೇಂಜ್ ಆಗ್ತಾರೆ ನೋಡಿ. ಇನ್ನೂ ಅವ್ರ ಬಗ್ಗೆ ಆ್ಯಕ್ಚುಲಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಸಿನಿಮಾ ಪ್ರೇಮ್ ಸರ್ ಹೇಗೆ ಹೇಳಿದ್ದಾರೆ, ಇದು ಜಸ್ಟೇ ಟ್ರೈಲರ್ ಅಂತ, ಹಾಗೇ ಇದು ಜಸ್ಟೇ ಟ್ರೈಲರ್ ಅಷ್ಟೇ. ಎಲ್ರದ್ದು ಇಂಟ್ರೊಡಕ್ಷನ್ ಮಾಡ್ಕೊಟ್ಟಿದ್ದಾರೆ, ಇವ್ರು ಅಂತ. ಕತೆ ನೀವೇ ಹೇಳ್ಕೊಳ್ಳಿ ಅಂತ ಏನು ಹೇಳಿದ್ರು. ಈಗೆಲ್ಲ ಹಿಂಗಾಗಿದೆ, ನೆಕ್ಸ್ಟ್ ಏನು ಅಂತ ನಮ್ಗೆ ಗೊತ್ತಿಲ್ಲ. ಈ ಬರೀ ಇಂಟ್ರೊಡಕ್ಷನ್ ಮಾಡಿ ಕ್ಲೈಮ್ಯಾಕ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇನ್ನೇನೇ ಇದ್ರು ಪಾರ್ಟ್ 2 ನೋಡಿದ್ರೆ ಮಾತ್ರ ನಮ್ಗೆ ಸ್ಯಾಟಿಸ್ಫೈ ಆಗೋದು, ಕತೆ ಫುಲ್ಫಿಲ್ ಆಗೋದು. ಇಲ್ಲ ಅಂತಂದರೆ ನಿಜ ತಲೆಗೆ ಉಳ ಬಿಟ್ಟಂಗೆ ಆಗ್ಬಿಡುತ್ತೆ. ಇನ್ನು ಸಾಂಗ್ಸ್ಗಳಂತ ಬಂದರೆ, ಅಣ್ತಮ್ಮ ಸಾಂಗು ಹಾರ್ಟ್ ಟಚ್ ಆಗುತ್ತೆ. ಶಿವನೇನಿ ನಾಟವನ್ನು ಬಲ್ಲೋರು ಯಾರ್ಯಾರೋ, ಅದು ಸ್ವಲ್ಪ ಬಿಲ್ಡಪ್ ಆಯಿತು. ಬಟ್ ಓಕೆ, ಅದು ಚೆನ್ನಾಗಿ, ಸಾಂಗ್ಸ್ಗಳೆಲ್ಲ ಚೆನ್ನಾಗಿದೆ. ಬಟ್ ನಾನು ವೆಯ್ಟ್ ಮಾಡ್ತಾಯಿದ್ದು ಸಂಜಯ್ ದತ್ತದು ಒಂದು ಸಾಂಗ್ ಇತ್ತು, ಬಟ್ ಅದು ಬರುತ್ತಾ ಇಲ್ವಾ ಅಂತ. ಎಷ್ಟು ಖರ್ಚು ಮಾಡಿ ಎಷ್ಟು ಗ್ರ್ಯಾಂಡಾಗಿ ತೆಗ್ದಿದ್ರು ಅಂದ್ರೆ ಆ ಸಾಂಗ್ನ ಸೂಪರಾಗಿ ತೆಗ್ದಿದ್ರು. ಬಟ್ ಇಡೀ ಸಿನಿಮಾದಲ್ಲಿ ಈಗ ಈಚೆಗೆ ಆಗಿರೋ ಅವಾಂತರಕ್ಕೆ ಆ ಸಿನಿಮಾದಿಂದ ಆ ಪಾರ್ಟ್ನೇ ಕಟ್ ಮಾಡಿಬಿಟ್ಟಿದ್ದಾರೆ. ಅದೊಂದು ಬೇಜಾರಾಯಿತು. ಅಟ್ಲೀಸ್ಟ್ ಆ ಲೈನ್ಗಳನ್ನ ಕ್ರಾಪ್ ಮಾಡಿ ಮಿಕ್ಕಿರೋದಾರು ಹಾಕ್ಬೋದಾಗಿತ್ತೇನೋ ಅಂತ. ಬಟ್ ಇಡೀ ಸಾಂಗ್ನೇ ತೆಗೆದುಬಿಟ್ಟಿದ್ದಾರೆ ಸಿನಿಮಾಯಿಂದ. ಬಟ್ ಇನ್ನು ಮಿಕ್ಕಿರೋ ಸಾಂಗ್ಗಳೆಲ್ಲ ಚೆನ್ನಾಗಿರುತ್ತೆ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೊಡ್ತಾ ಇರ್ತಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ಚೆನ್ನಾಗಿದೆ, ಫೈಟ್ಸು ಚೆನ್ನಾಗಿದೆ, ಆ್ಯಕ್ಟಿಂಗ್ ಲೆವೆಲ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಸರ್ ಬಂದು ನಿಂತ್ಕೊತಾರೆ. ಏನು ಟ್ವಿಸ್ಟು ಅನ್ನೋದನ್ನು ಪಾರ್ಟ್ 2 ನೋಡಬೇಕು. ಸೊ ನನ್ನ ಪ್ರಕಾರ
ನೀವು ಯಾರ್ಯಾರು ಇದ್ದೀರಾ, ಈಗ ನಾಳೆ ಸ್ಯಾಟರ್ಡೆ ಸಂಡೇ ಏನು ರಜಾ ಇದೆ, ಕಣ್ಣು ಮುಚ್ಕೊಂಡು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಫಸ್ಟ್ ಹೋಗಿ ಸಿನಿಮಾ ನೋಡಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರನೇ ಈ ಸಿನಿಮಾಗೆ ವ್ಯಾಲ್ಯೂ. ನೀವೇನಾದ್ರು ಓ ಟಿ ಟಿಲಿ ಬಂದಮೇಲೆ ನೋಡ್ತೀರಿ ಅಂತಂದರೆ ಆ ಕ್ರೇಜು ಬರೋಲ್ಲ, ಆ ವಿಷನ್ ಏನು ಎಂಜಾಯ್ ಮಾಡ್ತೀವಿ ಆ ವಿಷನು ನಿಮಗೆ ಸಿಗಲ್ಲ ಅಂತ ಅನಿಸುತ್ತೆ. ಸೊ ವಾಚಬಲ್ ಮೂವಿ, ಕಣ್ಣು ಮುಚ್ಕೊಂಡು ನೀವು ಸಿನಿಮಾಗೆ ಹೋಗ್ಬೋದು ಅಂತ ಹೇಳ್ತು ನನ್ನ ಸಜೆಷನ್. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಟಾಟಾ.